ಕಲಬುರಗಿ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಹಾಗೂ ಸಮನ್ವಯ ಸಭೆ ಇಂದು ಕಲಬುರಗಿಯಲ್ಲಿ ನಡೆಯಿತು. ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ಶ್ರೀ ಸಂಜೀವ್ ಕುಮಾರ್ ಜಾಗೀರ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 2025ರಿಂದ 26ನೇ ಸಾಲಿನಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗಾಗಿ ಜಾರಿಗೊಳಿಸಲಾದ ವಿವಿಧ ಯೋಜನೆಗಳ ಅನುಷ್ಠಾನ, ಪ್ರಗತಿ ಹಾಗೂ ಆರ್ಥಿಕ ಸಾಧನೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ, ಫಲಾನುಭವಿಗಳಿಗೆ ಸೌಲಭ್ಯಗಳ ತ್ವರಿತ ವಿತರಣೆ ಹಾಗೂ ಮುಂದಿನ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಸಿದರು. ಕ್ರಿಶ್ಚಿಯನ್ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವೈಸ್ ಚೇರ್ಮನ್ ಆಗಿ ಬೀದರ್ ಹಿಡಿದು ನಾನು ಪ್ರವಾಸ ಸ್ಟಾರ್ಟ್ ಮಾಡಿದ್ದೀನಿ. ಈ ಕಲ್ಯಾಣ ಕರ್ನಾಟಕ ಭಾಗದ ಏನೇನು ಸಮಸ್ಯೆಗಳಿದೆ, ಏನೇನು ಕೊರತೆ ಇದೆ ಅದಕ್ಕೆಲ್ಲ ನಾನು ಸ್ಪಂದಿಸಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ಒಂದು ಆದೇಶದ ಮೇಲೆ ಹಾಗೂ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರ ಒಂದು ಇದ್ರ ಮೇಲೆ ನಮ್ಮ ಸಮುದಾಯಕ್ಕೆ ಏನೇನು ಸಿಗ್ತಾ ಇದೆ ಸರ್ಕಾರದ ಬಗ್ಗೆ ಅದು ಆದಷ್ಟು ಮುಟ್ಸುವಂಥ ಕೆಲಸ ನೀನು ಮಾಡಬೇಕು ಅಂತ ಹೇಳಿ ನನಗೆ ಆದೇಶ ಮಾಡಿದ ಸಲುವಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅದ್ರ ಜೊತೆಗೆ ನಂದು ಅಂತ ಒಂದು ಸೆಪ್ರೇಟ್ ಆಗಿ ಈ ಹೋದ ಸರ್ತಿ ಬಂದಿದ್ದೆ ನಾನು, ಆದ್ಮೇಲೆ ಮತ್ತೆ ಇವಾಗ ಬಂದಿದ್ದೀನಿ. 6 ಮಂತ್ಸ್ 7 ಮಂತ್ಸ್ ಬಹುಶಃ ಆಯಿತು. ಏನೇನು ಪ್ರಗತಿ ಆಗಿದೆ, ಏನೇನು ನಮ್ಮ ಸಮುದಾಯಕ್ಕೆ ಏನೇನು ಸಿಕ್ಕಿದೆ ಅದಕ್ಕೆಲ್ಲ ನಾವು ಕೇಳೋಂಥ ಕೆಲಸ ನಾನು ಮಾಡ್ಬೇಕಂತ ಬಂದಿದ್ದೀನಿ. ಇದಕ್ಕೆ ಭಾಳ ಸಂತೋಷ. ಕ್ರಿಶ್ಚಿಯನ್ ಅಭಿವೃದ್ಧಿ ಆದಮೇಲೆ ಇವತ್ತು ಬಹಳಷ್ಟು ಜನರಿಗೆ ಸೌಲಭ್ಯಗಳು ಸಿಕ್ಕಿದೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಇವತ್ತು ಹೋದ ಸಂದರ್ಭದಲ್ಲಿ ಯಾವ ತರ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಲುವಾಗಿ ಸಿಗ್ತಾ ಇದ್ದಿದ್ದಿಲ್ಲ, ಇವತ್ತು ಪ್ರತಿ ಒಂದು ಮಗುವಿಗೆ ಶಿಕ್ಷಣ ಕೊಡುವಂತ ಕೆಲಸ ಮಾಡಿದೆ. ಹೋದ ಸರ್ತಿ ನಾನು 250 ಕೋಟಿ ರೂಪಾಯಿ ಹೋದ ಸರ್ತಿ ಕೇಳಿದಾಗ ಅವಾಗೆ ಫಸ್ಟ್ ಟೈಮು ಬರೀ 80 ಕೋಟಿ ಕೊಟ್ಟಿದ್ರು. ಅದ್ರ ಜೊತೆಗೆ ನಾನು ಮೊನ್ನೆ ಮಾರ್ಚಲ್ಲಿ ನನ್ನ ಎಲ್ಲ ನಮ್ಮ ಕಮಿಟಿ MD ಅವ್ರಿಗೆ ಕರ್ಕೊಂಡು, ನಮ್ಮ ಕಮಿಟಿದವ್ರು ಎಲ್ಲರಿಗೂ ಕರ್ಕೊಂಡು ಹೋಗಿ ನಾನು ಮಾನ್ಯ ಮಾಜಿ ಸಚಿವರಾದಂಥ ಮೈನಾರಿಟಿ ಮಿನಿಸ್ಟರ್ ಆದ ಜಮೀರ್ ಸರ್ ಹತ್ರ ಹೋಗಿ ಆವತ್ತಿನ ದಿವಸ ನಮ್ಮ ಕಮ್ಯುನಿಟಿಗೆ 500 ಕೋಟಿ ಕೊಡ್ಬೇಕಂತ ಹೇಳಿ ಅವತ್ತಿನ ದಿವಸ ನಾನು ಆದೇಶ ಮಾಡಿದೆ. ಅವತ್ತಿನ ದಿನ ನಾನು ಕೇಳ್ಕೊಂಡಾಗ ಅವರು ಎಲ್ಲಾ ಕಮ್ಯುನಿಟಿಗಳಿಗೆ ಕೊಡಬೇಕು, ಎಲ್ಲಾ ನಿಗಮದಗಳಿಗೆ ಕೊಡಬೇಕು ಅಂತ ಹೇಳಿ ಅವರು ನಮಗೆ 95 ಕೋಟಿ ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ಪರವಾಗಿ, ನನ್ನ ಕಮ್ಯುನಿಟಿ ಪರವಾಗಿ, ನಿಗಮದ ಪರವಾಗಿ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಆದಷ್ಟು ಬೇಗ ಈ ಡಿಸೆಂಬರ್ ಒಳಗಡೆ ಆದಷ್ಟು ಬೇಗ ನಾವು ಅದು ಖರ್ಚು ಮಾಡಿ ಮತ್ತೆ ವಾಪಸ್ ನಾವು ಸರ್ಕಾರಕ್ಕೆ ಕೇಳುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳುತ್ತಾ ತಮ್ಮಿದ್ರ. ಅದ್ರ ಜೊತೆಗೆ ಈ 90 ಕೋಟಿಯಲ್ಲಿ ನಾನು ನಮ್ಮ ಒಂದು ಅಭಿವೃದ್ಧಿಗಾಗಿ ಸ್ವಲ್ಪ ಜನ ಚರ್ಚ್ ರಿನಿವೇಶನ್, ಸಮುದಾಯ ಭವನ ಅಂತೆಲ್ಲ ಕೇಳ್ತಾ ಇದ್ರು. ಅದಕ್ಕೆ ನಾನು ಆದ್ಮೇಲೆ ಒಂದು 45 ಕೋಟಿ ಬರೀ ಎಜುಕೇಶನ್ ಕೊಡಬೇಕು ಅಂತ ಹೇಳಿ, ಎಜುಕೇಶನ್ ಸಲುವಾಗಿ 45 ಕೋಟಿ, ಡೆವಲಪ್ಮೆಂಟ್ ಸಲುವಾಗಿ 45 ಕೋಟಿ ಅಂತ ನಾನು 2 ಭಾಗ ಮಾಡಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಒಂದು ಶಿಕ್ಷಣ ಸಿಗಬೇಕು. ಬರೀ ಮಾತ್ರ ಕಲ್ಯಾಣ ಕರ್ನಾಟಕದಲ್ಲ, ಇಡೀ ರಾಜ್ಯದ ಮಕ್ಕಳಿಗೆ ಇವತ್ತು ನಮ್ಮ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು, ಇವತ್ತು ಮೆಡಿಕಲ್ ಆದ್ಮೇಲೆ ಇವತ್ತು MD ಮಾಡೋ ಸಲುವಾಗಿ, ಫಾರಿನ್ ಸ್ಟಡಿ ಸಲುವಾಗಿ ಇವತ್ತು ನಮ್ಮ ಹತ್ರ ದುಡ್ಡಿದೆ. ಇವತ್ತು 1ನೇ ಕ್ಲಾಸ್ ಹಿಡಿದು MD ವರೆಗೂ ಇವತ್ತು ಸ್ಕಾಲರ್ಶಿಪ್ ಕೂಡ ಕಡಿತಿದ್ದೇವೆ ನಾವು. ನಮ್ಮ ಮಕ್ಕಳಿಗೆ ಬಹುಶಃ ನಮ್ಮ ಸಮಸ್ಯೆ ಏನ್, ನಮ್ಮ ಜನರ ಕೊರತೆ ಅಂತಂದ್ರೆ ಸ್ವಲ್ಪ ಸ್ಕೀಮಿನ ಬಗ್ಗೆ, ಆಮೇಲೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಕೊರತೆ ಇದೆ, ಮಾಹಿತಿ ಕೊರತೆ ಇದೆ. ಹಾಗಾಗಿ ನಾನು ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾನು ಆದೇಶ ಮಾಡಿದ್ದೀನಿ, ಪ್ರತಿ ಸಂಡೇ ಚರ್ಚ್ ಮುಗಿದ ಮೇಲೆ ತಮ್ಮ ಪಾಂಪ್ಲೆಟ್ಸ್ಗಳ ಮುಖಾಂತರ ನಮ್ಮ ಜನರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಇದು ಸರ್ಕಾರದ ದುಡ್ಡು, ಸರ್ಕಾರದ ಒಂದು ಅಭಿವೃದ್ಧಿಗಾಗಿ, ಸಮಾಜದ ಒಂದು ಅಭಿವೃದ್ಧಿಗಾಗಿ ಎಲ್ಲಾ ನಿಗಮದಿಂದ ಕೊಡ್ತಾ ಇದ್ದಾರೆ ಸರ್ಕಾರ. ಆದ್ರೆ ನಮ್ಮ ನಿಗಮದಿಂದ ಸಹ ಕೊಟ್ಟಿನ ಸಲುವಾಗಿ ನಾನು ನಮ್ಮ ಜನರಿಗೆ ಕಡೆಗೆ ಮುಟ್ಟಬೇಕು, ನಮ್ಮ ಜನರ ಒಂದು ಸವಲತ್ತುಗಳನ್ನು ಪಡ್ಕೊಳ್ಬೇಕು, ಈ ಸರ್ಕಾರ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಹೇಳುತ್ತಾ, ವಿಶೇಷವಾಗಿ ಇಲ್ಲಿ ಇವತ್ತಿನ ದಿವಸ ಕಲಬುರಗಿಗೆ ಬಂದಿದ್ದೀನಿ. ಮತ್ತೆ ನಾನು ಮಂಡ್ಯ ದಿವಸ ಯಾದಗಿರಿಗೆ ಹೋಗ್ತಾ ಇದ್ದೀನಿ, ರಾಯಚೂರಿಗೆ ಹೋಗ್ತಾ ಇದ್ದೀನಿ. ಈ ನನ್ನ ಪ್ರವಾಸ ಹಿಂಗೆ ಬೆಂಗಳೂರುವರೆಗೂ ಇರ್ತದೆ. ಹಾಗಾಗಿ ಎಲ್ಲ ನಮ್ಮ ಪಾಸ್ಟರ್ಸ್ಗಳು, ಫಾದರ್ಸ್ಗಳು ಎಲ್ಲರೂ ಬಂದಿದ್ದಾರೆ. ಇವತ್ತಿನ ದಿವಸದಲ್ಲಿ ಬಹಳಷ್ಟು ಚರ್ಚೆ ಆಯ್ತು. ಈಗ ಚರ್ಚೆದಲ್ಲಿ ಏನ್ ಬಂತು ಅಂತಂದ್ರೆ, ಕೆಲವರಿಗೆ
ಅಪ್ಲಿಕೇಶನ್ ಹಾಕಿದ್ದಾರೆ, ಕೆಲವರಿಗೆ ಬರಲಿಲ್ಲ, ಫಂಡ್ ಅಪ್ಲಿಕೇಶನ್ ನಮ್ದು ಹೋಗ್ಲಿಲ್ಲ ಅಂತ ಕೆಲವು ಬಂತು. ನಾನು ಎಲ್ಲ ಅಪ್ಲಿಕೇಶನ್ಸ್ಗಳು ಇದೆಲ್ಲ ನಾನು ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಅವ್ರದ್ದು ಯಾವ ಕೊರತೆ ಇದೆ ಅವೆಲ್ಲ ಕೊರತೆಗಳನ್ನು ಬಗೆಹರಿಸುವಂತ ಕೆಲಸ ನಾನು ಆದಷ್ಟು ಬೇಗ ಈಗ ಅಧಿಕಾರಿಗಳಿಗೆ ನಾನು ಆದೇಶ ಮಾಡಿದ್ದೀನಿ.